ಬಂಧುಗಳೇ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಸುದ್ದಿಯನ್ನು ತಂದಿದ್ದೀನಿ. ಸುದ್ದಿ ವಿಶ್ಲೇಷಣೆ. ನಿಮಗೆಲ್ಲ ಗೊತ್ತಿದೆ, ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಪ್ರಚಾರದ ಸಮಯದಲ್ಲಿ ಕಾಂಗ್ರೆಸ್ನ ಮಂತ್ರಿಯಾಗಿರ್ತಕ್ಕಂಥ ಜಮೀರ್ ಅಹಮದ್ ರವರು ಕುಮಾರಸ್ವಾಮಿ ಅವರನ್ನ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಮಾತಾಡೋ ಬರದಲ್ಲಿ ಕರಿಯಾ ಕುಮಾರಸ್ವಾಮಿ ಅಂತೇಳಿ ಅವ್ರನ್ನ ಕರೆದಿದ್ದಾರೆ. ಇದು ಸುದ್ದಿ ಆಯಿತು, ವಿವಾದ ಆಯಿತು, ಎಲ್ಲ ಕಡೆ ಕೆಸರೇರು ಚಾಟ ಆಯಿತು. ಅದನ್ನು ಪ್ರತಿಪಕ್ಷಗಳು ರೇಸಿಸಮ್ ಅಂತ ಕರೆದ್ರು. ಜಮೀರ್ ಅಹಮದ್ ರೇಸಿಸಮ್ ಅಂತ, ವರ್ಣಭೇದ ನೀತಿಯನ್ನು ಅನುಸರಿಸಿದ್ದಾರೆ ಅಂತ. ಮತ್ತು ಅನೇಕರು ಪತ್ರಿಕಾಗೋಷ್ಠಿ ಕರೆದು ಜಮೀರ್ ಅವರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತಪ್ಪು ಇದು ಅಂತ. ಜೊತೆಗೆ ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ಅಂದ ಕಾರಣಕ್ಕೋಸ್ಕರ ನಾನು ಪೇಪರ್ಗಳಲ್ಲಿ ಮತ್ತು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿದಂತೆ ಒಕ್ಕಲಿಗರ ಮಹಾಸಂಘ ಜಾತೀಕರಣಕ್ಕೆ ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ತಗೊಂಡು ಜಮೀರ್ ಅಹಮದ್ ಅವರನ್ನು ಟೀಕೆ ಮಾಡಿದ್ರು, ಖಂಡಿಸಿದ್ರು. ಹೌದು, ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವ್ರನ್ನ ಕರಿಯಾ ಅಂತ ಕರೆದದ್ದು ಖಂಡಿತವಾಗ್ಲೂ ವರ್ಣಭೇದ ನೀತಿಯೇ. ಇದನ್ನು ನಾನು ಕೂಡ ಖಂಡಿಸ್ತೀನಿ, ಎಲ್ಲರೂ ಖಂಡಿಸ್ತರು. ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ಸಂವಿಧಾನದ ಪ್ರಕಾರ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ತೆಗಳುವಂತಿಲ್ಲ, ಆಡ್ಕೊಳ್ಳುವಂತಿಲ್ಲ ಅಥವಾ ಅವಮಾನ ಮಾಡುವಂತಿಲ್ಲ, ಭೇದವನ್ನು ಅನುಸರಿಸುವಂತಿಲ್ಲ. ಜಾತಿ ಭೇದ, ವರ್ಣಭೇದ, ಲಿಂಗಭೇದ ಇದು ಯಾವುದನ್ನು ಮಾಡಬಾರ್ದು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಬೋಧಿಸುತ್ತೆ. ಮತ್ತು ನಾವು ಅದನ್ನೆಲ್ಲ ಪ್ರತಿ ವರ್ಷ ಅಥವಾ ಪ್ರತಿ ಕಾರ್ಯಕ್ರಮದ ಸಂದರ್ಭದಲ್ಲೂ ಈ ಒಂದು ಸಂವಿಧಾನದ ಪೀಠಿಕೆಯ ಓತನ್ನು ತಗೋತೀವಿ. ಅದರಲ್ಲೂ ವಿಶೇಷವಾಗಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಸಂವಿಧಾನದ ಪೀಠಿಕೆಯ ಆಧಾರದಲ್ಲಿ ಅಥವಾ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು, ಜನಪ್ರತಿನಿಧಿಗಳಾದವರು, ಸಾರ್ವಜನಿಕ ಜೀವನದಲ್ಲಿರೋರು ಈ ರೀತಿಯಾದಂಥ ಅಸಂವಿಧಾನಿಕವಾದಂಥ ಪದಗಳನ್ನು ಬಳಸಬಾರ್ದು. ಯಾರೇ ಆದರೂ ಹಿಂದೆ ಅನೇಕ ಸಾರಿ ಬೇರೆ ಬೇರೆಯವರು ಆಪಾದನೆ ಮಾಡುವಾಗ, ಕುಮಾರಸ್ವಾಮಿ ಅವರು ಬೇರೆ ಬೇರೆಯವ್ರ ಮೇಲೆ ಆಪಾದನೆ ಮಾಡುವಾಗ ಬಳಸಿರ್ತಾರೆ, ಬೇರೆ ಬೇರೆಯವರು ಬಳಸ್ತಾರೆ. ಆದರೆ ಈಗ ಕುಮಾರಸ್ವಾಮಿ ಅವ್ರನ್ನ ಕರಿಯಾ ಅಂತ ಕರೆದು ಅವ್ರನ್ನ ಬಣ್ಣವನ್ನು ಲೇವಡಿ ಮಾಡಿರುವಂಥ ಜಮೀರ್ ಅಹಮದ್ ಅವರ ಈ ಒಂದು ನಡೆಯನ್ನು ನಾನು ಕೂಡ ಖಂಡಿಸಬೇಕು. ನಾಗರಿಕರಾಗಿ ಪ್ರತಿಯೊಬ್ಬ ಸಂವಿಧಾನ ಪ್ರೇಮಿಯು ಖಂಡಿಸಬೇಕು, ಮಾನವ ಪ್ರೇಮಿಯು ಖಂಡಿಸಬೇಕು. ಯಾಕೆಂದರೆ ಬಣ್ಣ ಆಗಲಿ, ಜಾತಿ ಆಗಲಿ ಯಾರನ್ನೂ ನಮಗೆ ಇಂಥದ್ದೇ ಬೇಕು ಅಂತ ಕೇಳಿಕೊಂಡು ಬಂದದ್ದಲ್ಲ. ಆದರೆ ಇಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದು, ಜಮೀರ್ ಅಹಮದ್ ಕುಮಾರಸ್ವಾಮಿ ಅವರನ್ನು ಹಾಗೆ ಕರಿಯಾ ಅಂತ ಕರೆದ ತಕ್ಷಣ ಎಲ್ಲರೂ ಇದೊಂದು ವರ್ಣಭೇದ ನೀತಿ ಅಂತ ಮಾತಾಡಿಬಿಟ್ರು. ಜಮೀರ್ ಅಹಮದ್ ಅಂತ ತುಂಬ ಶಾಕ್ಗೊಳಗಾದಂತೆ ಮಾತಾಡಿದ್ರು. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರ ಮಹಾಸಭಾದವರು, ಒಕ್ಕಲಿಗರ ಸಂಘದವರು ತಮ್ಮ ಜಾತಿಯವ್ರಿಗೆ ಕಪ್ಪು ಅಂತಕ್ಕಂಥ ಬಣ್ಣ ಭಾರತೀಯರ ಬಣ್ಣ, ಕೇವಲ ಒಕ್ಕಲಿಗರ ಬಣ್ಣ ಅಲ್ಲ. ಅದು ಬ್ರಾಹ್ಮಣರಲ್ಲಿರ್ತಾರೆ, ಕುರುಬರಲ್ಲಿರ್ತಾರೆ, ದಲಿತರಲ್ಲಿರ್ತಾರೆ, ಮುಸಲ್ಮಾನರಲ್ಲಿರ್ತಾರೆ, ಕ್ರೈಸ್ತರಲ್ಲಿರ್ತಾರೆ. ಮತ್ತು ಭಾರತದಲ್ಲದೇ ವಿಶ್ವದಾದ್ಯಂತ ಕಪ್ಪು ಜನರು ಬೇಕಾದಷ್ಟು ಜನ ಇದ್ದಾರೆ. ನೀಗ್ರೋಗಳಂತೂ ತುಂಬ ಜನ ಇದ್ದಾರೆ ಭಾರತದಲ್ಲಿ. ಸೊ ಬಣ್ಣ ಅಂತಕ್ಕಂಥದ್ದು ಆಯಾ ಪ್ರದೇಶದ ಒಂದು ಏನು ಕರೀತು, ಪ್ರದೇಶದಲ್ಲಿ ಬಂದಂಥ ಹುಟ್ಟಿನ ಒಂದು ಸ್ವಾಭಾವಿಕವಾದಂಥ ಬಣ್ಣ ಅದು. ಸೊ ಹೀಗೆ ಭಾರತದ ಪ್ರತಿ ಒಬ್ಬರು ಹೆಚ್ಚು ಕಡಿಮೆ ದ್ರಾವಿಡ ವಂಶಸ್ಥರು ಆಗಿರ್ತಕ್ಕಂಥವ್ರು ಅಥವಾ ದ್ರಾವಿಡ ಕುಲಕ್ಕೆ ಸೇರಿದಂಥವರು ಅವರ ಬಣ್ಣ ಕಪ್ಪಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಒಟ್ಟಾಗಿ ನಮ್ಮ ಸಮುದಾಯಕ್ಕೆ ಅವಮಾನ ಆಯಿತು ಅಂತ ಒಕ್ಕಲಿಗರು ಹೇಳೋದಲ್ಲ, ಕಪ್ಪಾಗಿರ್ತಕ್ಕಂಥ ಸಮುದಾಯವೇ ನಮ್ಮ ಸಮುದಾಯವನ್ನು ಅವಮಾನ ಮಾಡಿದ್ರು ಅಂತ. ಅದರಲ್ಲಿ ಲಿಂಗ ಭೇದ ಇಲ್ಲದೇ, ಜಾತಿ ಭೇದ ಇಲ್ಲದೇ, ಧರ್ಮ ಭೇದ ಇಲ್ಲದೇ ನಮ್ಮ ಬಣ್ಣವನ್ನು ಆಡ್ಕೊಂಡ ಒಬ್ಬ ವ್ಯಕ್ತಿ ಅಥವಾ ಆಡ್ಕೊಂಡ್ರು ಒಬ್ಬ ಸಚಿವನಾಗಿದ್ದೆ ಅಂತ ಖಂಡಿಸಬೇಕು. ಆ ಖಂಡನೆಯನ್ನು ನಾನು ಒಪ್ತೀನಿ. ಆದರೆ ನಮ್ಮ ಜಾತಿಯನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು, ನಮ್ಮ ಜಾತಿಯವರು ಮಾತ್ರ ಅನ್ಬಾರ್ದಾಗಿತ್ತು ಅನ್ನುವಂಥ ಮಾತಿಂದ ಒಂದೇ ಒಂದು ಸಮುದಾಯ ಕುಮಾರಸ್ವಾಮಿ ಅವರ ಪರ ನಿಲ್ಲಬೇಕಾದ ಅಗತ್ಯ ಇಲ್ಲ. ಮತ್ತು ಇಂಥ ಸಂದರ್ಭದಲ್ಲಿ BJPಯ ಅನೇಕರು ಇದನ್ನು ತಮ್ಮ ಪ್ರತಿಪಕ್ಷದ ದಾಳವಾಗಿ ಬಳಸ್ಕೊಂಡ್ರೆ ಹೊರತು, ಇದೇ BJPಯ ಜನ ಕುಮಾರಸ್ವಾಮಿ ಅವರು ಜನತಾದಳದಲ್ಲಿದ್ದಾಗ, ಈಗಲೂ ಜನತಾದಳದಲ್ಲಿದ್ದಾರೆ, ಬಟ್ ಅವರಿಬ್ಬರ ನಡುವೆ ಒಂದು ಸಂಬಂಧ ಇದೆ, BJP ಮತ್ತು ಜನತಾದಳ ನಡುವೆ. ಜನತಾದಳದಲ್ಲಿದ್ದಾಗ ಕರಿ ಇಡ್ಲಿ ಅಂತ ಬೇಕಾದಷ್ಟು ಆಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕಪ್ಪು ನಮ್ಮದೇ ಅಂತ ಇದ್ದು, ಯಾವ ಕಪ್ಪು ಅಂತ ಗೊತ್ತಿರಲಿಲ್ಲ, ಈ ಕಪ್ ಬಂತು ಅಂತ ಕುಮಾರಸ್ವಾಮಿಯವರು ಮಂತ್ರಿ ಆದಾಗ ಹೇಳಿದ್ರು. ಸೊ ಈಗೆಲ್ಲ ಆಡ್ಕೊಂಡಿದ್ದಾರೆ, ಕಪ್ಪಿನ ಮೇಲೆ ಸಹಜವಾಗಿ ಆಡ್ಕೊತಾರೆ. ಈ ಎಲ್ಲ ಜನರು ತಿರುಗಿ ಬಿದ್ದ ಮೇಲೆ ಜಮೀರ್ ಅಹಮದ್ ಅವರು ಮೈಸೂರಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಕ್ಷಮೆ ಕೇಳಿದ್ರು. ನನ್ನ ಮತ್ತು ಕುಮಾರಸ್ವಾಮಿ ಅವ್ರ ನಡುವೆ ಬಹಳ ಆಪ್ತತೆ ಇತ್ತು, ನನ್ನ ಕುಳ್ಳ ಅಂತ ಕರಿತಾಯಿದ್ರು, ನಾನು ಅವ್ರನ್ನ ಕರಿಯ ಅಂತ ಕರಿತಾಯಿದ್ದೆ ಅಂತ. ಹೌದು, ಒಂದು ಆಪ್ತ ವಲಯದೊಳಗಡೆ ಆ ಥರ ಒಬ್ರಿಗೊಬ್ಬರು ಪರಸ್ಪರ ತಮ್ಮ ಬಣ್ಣ ಮತ್ತು ಆಕಾರವನ್ನು ನೋಡಿಕೊಂಡು ಆಡ್ಕೊಳ್ಳೋದು ಸಹಜವಾಗಿರುತ್ತೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ಹೀಗೆ ಒಬ್ಬ ವ್ಯಕ್ತಿಯನ್ನು ಛೇಡಿಸುವುದು ಬಣ್ಣದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಮಹಾ ಅಪರಾಧ. ಸಾಂವಿಧಾನಿಕವಾಗಿ ಅದನ್ನು ಅಪರಾಧ ಅಂತ ಕರಿತೀವಿ.
ಇದು ಅಪರಾಧ. ಇದನ್ನು ಖಂಡಿಸಬೇಕಾದ ಸಹಜ. ಆದರೆ ಈ ಖಂಡಿಸುವಂಥ ಜನರ ಪ್ರಜ್ಞೆಗೆ ನಾನು ಕೇಳೋ ಪ್ರಶ್ನೆ ಏನು ಅಂತಂದರೆ, ಭಾರತದ ಸಂವಿಧಾನವು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ, ಬಹುದೊಡ್ಡ ಅಪರಾಧ ಅಂತ ಕನ್ಸಿಡರ್ ಮಾಡುತ್ತೆ. ಮತ್ತು ಈ ಎಲ್ಲ ತಮ್ಮ ಬಣ್ಣಕ್ಕೋಸ್ಕರ ಹಿಂಗಾಯಿತು ಅವಮಾನ ಆಯಿತು ಅಂತ ಖಂಡಿಸ್ತಾ ಇದ್ರಲ್ಲ, ಇವತ್ತು ನೊಂದ್ಕೋತಾ ಇದ್ದಾರಲ್ಲ, ಅವರೆಲ್ಲರೂ ಇದೇ ದೇಶವಾಸಿಗಳನ್ನು, ಅಸ್ಪೃಶ್ಯರನ್ನು, ದಲಿತರನ್ನು ಜಾತಿ ಭೇದ ಯಾಕೆ ಮಾಡ್ತಾರೆ? ಈ ಜಾತಿ ಭೇದ ಮಾಡುವಾಗ ನಾವು ಮಾಡ್ತಿರ್ತಕ್ಕಂಥದ್ದು ಕೂಡ ಅಸಂವಿಧಾನಿಕವಾದಂಥ ಮಾರ್ಗ ಅಂತ ಯಾಕೆ ಇವರ ಆತ್ಮ ಕನಸಲ್ಲ? ನಾವು ಖಂಡಿಸ್ತೀವಿ, ಜಾತೀಯತೆಗೆ ನಾವು ವಿರುದ್ಧ. ನೀವು ಈ ಪ್ರಶ್ನೆ ಕೇಳ್ಕೊತೀನಿ, ಈ ಪ್ರಶ್ನೆ ನೀವು ನಿಮ್ಮಲ್ಲೇ ಕೇಳ್ಕೋಬೇಕು. ಜಾತೀಯತೆಯನ್ನು ಪೋಷಿಸ್ಕೊಂಡೇ ಬರ್ತೀರ, ಅದನ್ನು ತುಂಬ ಢಾಳಾಗಿ ನಾವು ಬೇರೆ ಜಾತಿ, ನಾವು ಮೇಲ್ಜಾತಿ, ನಾವು ಶ್ರೇಷ್ಠ ಜಾತಿ ಅಂತ ಹೇಳ್ಕೊತೀರ. ಇದು ಕೂಡ ಬಹುದೊಡ್ಡ ರೇಸಿಸಮೇ ಅಂತ ನಿಮಗೆ ಯಾಕೆ ಅನಿಸಿಲ್ಲ? ಅನ್ನಿಸ್ಬೇಕಲ್ವ? ಮೊನ್ನೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ದಲಿತರು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ದೇವರನ್ನೇ ಸವರ್ಣೀಯರು ಆಚೆಗೆ ಹಾಕಿದ್ರು. ಇನ್ನೂ ಅನೇಕ ಕಡೆ ಈ ಥರ ನಡೆಯುತ್ತೆ. ಮೊನ್ನೆ ಮಾಡಿದಂಥ ವಿಡಿಯೋದಲ್ಲಿ ನಾನು ದಲಿತರು ಯಾಕೆ ದೇವಾಲಯಗಳನ್ನು ನುಗ್ಗಬೇಕು ಅಂತ ಕೇಳಿದ್ದೆ. ಯಾಕಂದರೆ ದೇಶದಾದ್ಯಂತ ದಲಿತರು ದೇವಾಲಯಗಳನ್ನು ನುಗ್ಗಿದಾಗ ಅಥವಾ ದೇವಾಲಯಗಳ ಪ್ರವೇಶ ಕೇಳಿದಾಗ ತಾವೇ ಹೊರಿ ಕೊಟ್ಟಂಥ ದೇವಾಲಯಗಳಿಗೆ ಅಥವಾ ಅದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಾಲಯಗಳಿಗೆ ನುಗ್ಗಿದಾಗಲೂ ಕೂಡ ಮಾರಣಾಂತಿಕವಂಥ ಹಲ್ಲೆಗಳಾಗಿವೆ, ಕೊಲೆಗಳಾಗಿವೆ. ಈ ಹಿನ್ನೆಲೆಯಲ್ಲಿ ತುಂಬ ಅನೂಚಾರವಾಗಿ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಈ ಜಾತೀಯತೆಯನ್ನು ಪೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಯಾರು? ಅದನ್ನ ರಾಜಕಾರಣಿಗಳ ಮೇಲೆ ಕೆಲವರು ಹಾಕ್ತಾರೆ, ಧರ್ಮದ ಮೇಲೆ ಕೆಲವರು ಹಾಕ್ತಾರೆ. ಆದರೆ ನಾವು ಎಜುಕೇಟೆಡ್ ಆಗಿದ್ದೀವಿ, ಶಿಕ್ಷಣವಂತರಾಗಿದ್ದೀವಿ, ಪ್ರಜ್ಞಾವಂತರಾದ ಮೇಲೂ ಕೂಡ ಈ ಜಾತಿ ಅಂತಕ್ಕಂಥದ್ದು ತಪ್ಪು ಅಂತ ನಮ್ಗೆ ಯಾಕೆ ಅನಿಸಲ್ಲ? ಜಾತಿ ಭೇದ ಅಂತಕ್ಕಂಥದ್ದು ತಪ್ಪು ಅಂತ ಯಾಕೆ ಅನಿಸಲ್ಲ ಅನ್ನೋದನ್ನು ನಾವು ಪ್ರಜ್ಞೆ ಕೇಳ್ಕೋಬೇಕು. ನಾವು ವರ್ಣಭೇದವನ್ನು ವಿರೋಧಿಸಿದಂತೆಯೇ ಜಾತಿ ಭೇದವನ್ನು ವಿರೋಧಿಸಿದ್ದರೆ ಬಹುಶಃ ಭಾರತವು ಸಶಕ್ತ ರಾಷ್ಟ್ರ ಆಗಿರ್ತಿತ್ತು. ಆ ಕಾರಣಕ್ಕೋಸ್ಕರ ನಾನು ಇದನ್ನು ನೆನಪಿಸ್ತಾ ಇದ್ದೀನಿ. ಭಾರತ ದೇಶದಲ್ಲೆಲ್ಲ ಅಷ್ಟೇ ಅಲ್ಲ, ಅಮೆರಿಕದಲ್ಲೂ ಕೂಡ ವರ್ಣಭೇದ ನೀತಿ ಇತ್ತು. ವರ್ಣಭೇದ ನೀತಿಯ ವಿರುದ್ಧವಾಗಿ ಬಂಡೆದ್ದಂಥ ನೀಗ್ರೋಗಳಿಗೆ ಸಪೋರ್ಟ್ ಮಾಡಿದವರು ಅಲ್ಲಿನ ಬಿಳಿಯರೇ. ಆ ಕಾರಣಕ್ಕೋಸ್ಕರ ಆ ಕ್ರಾಂತಿಗೆ ಬಹುದೊಡ್ಡ ಬೆಲೆ ಬಂತು ಮತ್ತು ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್ ಅನ್ನುವಂಥ ನೀಗ್ರೋಗಳ ಒಂದು ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಅಲ್ಲಿ ಕರಿಯರೇ ನೀಗ್ರೋಗಳೇ ಅಮೆರಿಕದ ರಾಷ್ಟ್ರಾಧ್ಯಕ್ಷರಾಗುವ ಮಟ್ಟಕ್ಕೆ ಬಂತು. ಆದರೆ ಭಾರತದ ಜಾತಿವಾದಿ ಜನಗಳಿಗೆ ಅಥವಾ ತಮ್ಮ ಶಾಸ್ತ್ರ ಸಂಪ್ರದಾಯಗಳ ಮುಖಾಂತರ ಜಾತಿ ಭೇದ ಇರಲೇಬೇಕು ಅಂತ ಬಯಸುವಂಥವ್ರಿಗೆ ಯಾಕೆ ನಾವು ಮಾಡ್ತಿರ್ತಕ್ಕಂಥದ್ದು ಕೂಡ ಒಂದು ಸಮುದಾಯದ ಮೇಲೆ ಜಾತಿ ದೌರ್ಜನ್ಯ ಅಂತಕ್ಕಂಥದ್ದು ಕೂಡ ಒಂದು ವರ್ಣಭೇದ ನೀತಿ ಮತ್ತು ಅದು ಸಂವಿಧಾನಕ್ಕೆ ವಿರುದ್ಧವಾದ ನೀತಿ ಅಂತ ಅನ್ನಿಸಿಲ್ಲ ನಿಮಗೆ? ಇದನ್ನು ಖಂಡಿಸೋಣ. ಕುಮಾರಸ್ವಾಮಿ ಅವರಿಗೆ ಇದನ್ನು ಖಂಡಿಸಬೇಕು. ಎಲ್ಲ ಕರಿಯ ಕಮ್ಯುನಿಟಿಯವರು ಸೇರಿ ಖಂಡಿಸಬೇಕು. ಬಣ್ಣದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರನ್ನೂ ನಾವು ಟೀಕಿಸುವಂತಿಲ್ಲ, ಅಲ್ಲೆಗೆಳೆಯುವಂತಿಲ್ಲ, ಕೀಳುವಂತ ಭಾವಿಸುವಂತಿಲ್ಲ. ಅದು ಅಪರಾಧ ಆಗುತ್ತೆ ಅಂತ. ಆ ಕಾರಣಕ್ಕೋಸ್ಕರ ನಾನು ಇದನ್ನು ಖಂಡಿಸುತ್ತಾ ಅದೇ ಜೊತೆಗೆ ಅದನ್ನು ಒಂದು ಸಮುದಾಯವಷ್ಟೇ ಖಂಡಿಸದೇನೆ ಅಥವಾ ಒಂದು ಪಕ್ಷವಷ್ಟೇ ತನ್ನ ಅನುಕೂಲಕ್ಕೆ ತಕ್ಕದಂಗೆ ಇನ್ನೊಬ್ಬ ನಂದವ್ರನ್ನ ಖಂಡಿಸ್ತೇನೆ. ಸಾರ್ವಜನಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ಯಾರ್ಯಾರು ಬಣ್ಣದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾರೋ ಅವರೆಲ್ಲವನ್ನ ಆ ನೀತಿಯನ್ನು ಖಂಡಿಸಬೇಕು ಮತ್ತು ಅದನ್ನು ಸಮಾಜದಲ್ಲಿ ಎಲ್ಲರೂ ನಡ್ಕೊಳ್ಳೋ ರೀತಿಯಲ್ಲಿ ಬೆಂಬಲಿಸಬೇಕು. ಮಠಾಧೀಶರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಯಾರೇ ಆಗಿದ್ರೂ ಇಂತಹ ಭೇದ ನೀತಿಗಳನ್ನು, ಜಾತಿ ಭೇದ ನೀತಿಗಳನ್ನು, ವರ್ಣಭೇದ ನೀತಿಗಳನ್ನು ಖಂಡಿಸಲೇಬೇಕು ಮತ್ತು ಅದನ್ನು ಇಲ್ಲದಂಥ ಸಮಾಜವಾಗಿ ಭಾರತವನ್ನು ರೂಪಿಸೋದಕ್ಕೆ ನೀವು ಮಾತ್ರ ಮನಸ್ಸು ಮಾಡಬೇಕು. ಪ್ರತಿಯೊಬ್ಬರನ್ನು ಕೇವಲ ತಮ್ಮ ಜಾತಿಗೆ, ತಮ್ಮ ಪಕ್ಷಕ್ಕೆ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಸನ್ನಿವೇಶದ ಮತ್ತು ಸಂದರ್ಭದ ಲಾಭ ಪಡೆಯೋದಲ್ಲ. ನಿಜವಾಗ್ಲೂ ನೀವು ಖಂಡಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೊಳಗಡೆ ಇರ್ತಕ್ಕಂಥ ಜಾತಿ ಭೇದವನ್ನು ಕೂಡ. ಅಥವಾ ಎಲ್ಲರೂ ಜಾತಿ ಭೇದ ಮಾಡ್ತಾರೆ ಅಂತ ನಾನು ಹೇಳಿಲ್ಲ, ಆದರೆ ಬಹುತೇಕರು ಈ ದೇಶದಲ್ಲಿ ಜಾತೀಯತೆಯನ್ನು, ಜಾತಿ ಭೇದವನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರ ಮಕ್ಕಳಿಗೂ ಅದನ್ನೇ ಕಲಿಸ್ತಾ ಇದ್ದಾರೆ. ಅಥವಾ ಜನ್ಮಾಂತರಕ್ಕೂ ತಲೆಮಾರಿಗೂ ಈ ಒಂದು ಜಾತಿ ಭೇದವನ್ನು ಉಳಿಸ್ಕೊಂಡೇ ಬಂದಿದ್ದಾರೆ. ಹಂಗಾಗಿ ಇವತ್ತಿಗೂ ಕೂಡ ಜಾತಿ ಶ್ರೇಷ್ಠತೆಯ ವ್ಯಸನಗಳು ನಮ್ಮಲ್ಲಿ ಕಾಣಿಸ್ತೇವೆ. ಈ ಕಾರಣಕ್ಕೋಸ್ಕರನೇ ಇಲ್ಲಿ ನಮ್ಮ ಮನೆಗೆ ಬರಬೇಡಿ, ನಮ್ಮ ಹತ್ರ ಮುಟ್ಟಿಸ್ಕೋಬೇಡಿ, ನಮ್ಮದು ಮುಟ್ಟಬೇಡಿ ಎನ್ನುವಂಥ ಭಾರತ ದೇಶದ ಒಂದೇ ದೇಶದೊಳಗಡೆ ಹಲವು ಪಂಗಡಗಳಾಗಿ ವಿಭಜನೆ ಆಗಿರ್ತಕ್ಕಂಥ ನಾವು ಒಬ್ರಿಗೊಬ್ರು ಮುಟ್ಟಿಸ್ಕೋಬಾರ್ದು ಅನ್ನುವಂಥ ಒಂದು ದೂರದ ನೆಲೆಗಟ್ಟಿನಲ್ಲಿ ನಿಂತಿದ್ದೀವಿ. ಎಲ್ಲರೂ ದೂರವೇ ಇಟ್ಟಿದ್ದೀವಿ. ನಮ್ಮ ಪರಸ್ಪರ ವಿರೋಧಿ ರಾಷ್ಟ್ರಗಳ ಬಗ್ಗೆ ಮಾತಾಡ್ತೀವಿ ನಾವು, ಆದರೆ ನಮ್ಮ ದೇಶದೊಳಗಡೆ ಎಲ್ಲರೂ ಒಂದು ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಬದುಕ್ತಾ ಇಲ್ಲ. ಮತ್ತು ನಾವು ಜಾತಿ ಭೇದ ಮಾಡೋದು ಬೇರೆಯೇ. ಆದರೆ ಜಾತಿ ಭೇದಕ್ಕೆ ಒಳಗಾದಂಥ ಜನರಿಗೆ ಎಷ್ಟು ಅವಮಾನ ಆಗುತ್ತೆ, ಎಷ್ಟೊಂದು ಕಿರಿಕಿರಿ ಆಗುತ್ತೆ, ನೋವಾಗುತ್ತೆ, ದುಃಖ ಆಗುತ್ತೆ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಯಾವತ್ತಾದರೂ ನೀವು ಅಂದ್ಕೊಂಡಿದ್ದೀರಾ? ಆ ಥರ ಅಂದ್ಕೊಂಡು ನೋಡಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನೊಳಗಡೆ ಇರುವಂಥ ಆತ್ಮಶಕ್ತಿ ಅಥವಾ ಆತ್ಮಗೌರವ ಇನ್ನೊಬ್ಬರಲ್ಲೂ ಇರುತ್ತೆ. ಅವ್ರಿಗೂ ಕೂಡ ಒಂದು ಘನತೆ, ಗೌರವಗಳಿರ್ತವೆ ಅಂತ ಭಾವಿಸಿದಾಗ ಮಾತ್ರ ಅವ್ರನ್ನ ಜಾತಿ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನು ನಾವು ನಿಲ್ಲಿಸ್ತೀವಿ. ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಪಂಪನ ದೊಡ್ಡ
ಒಂದು ವಾಕ್ಯ ಮತ್ತು ಜೀವದ ಸತ್ಯ ಏನು ಅಂತಂದರೆ ಎಲ್ಲರೂ ಒಂದೇ. ಹಾಗಾಗಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವ ಪಂಪನ ನೀತಿಗೆ ನಾವು ಯಾಕೆ, ಅದು ಕಾನ್ಸ್ಟಿಟ್ಯೂಷನಲ್ ನೀತಿ ಅದು, ಅದಕ್ಕೆ ನಾವು ಯಾಕೆ ಬರಬಾರದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಮತ್ತೆ ಮತ್ತೆ ಮನನ ಮಾಡ್ಕೋಬೇಕು ಮತ್ತು ನಮ್ಮ ಆತ್ಮಸಾಕ್ಷಿಗಳಿಗೆ ಕೇಳ್ಕೋಬೇಕು. ನಾವು ಮಾಡ್ತಿರ್ತಕ್ಕಂಥದ್ದು ಸರಿಯೇ? ನಾವಂತೂ ಜಾತಿ ಭೇದಕ್ಕೆ, ಲಿಂಗ ಭೇದಕ್ಕೆ, ವರ್ಣ ಭೇದಕ್ಕೆ ವಿರುದ್ಧ. ನೀವೇ ಕೇಳ್ಕೊಳ್ಳಿ ಈಗ.